ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ನಮ್ಮೆಲ್ಲರ ಮನೆಯಲ್ಲಿ ಎಣ್ಣೆಯಂತೂ ಅಡುಗೆಗೆ ಬಳಸ್ತೇವೆ. ಎಣ್ಣೆಯನ್ನು ಎಣ್ಣೆ ಬಾಟಲ್ಗೆ ತುಂಬಿಸಿದ ನಂತರ ಎಣ್ಣೆ ಪ್ಯಾಕೆಟನ್ನು ಕಸಕ್ಕೆ ಎಸೆತೀವಲ್ವಾ? ಇನ್ನಂತೂ ಹೀಗೆ ಮಾಡಲೇಬೇಡಿ. ಅದನ್ನು ಹಲವಾರು ರೀತಿಯಲ್ಲಿ ಬಳಸಬಹುದು. ಇದನ್ನು ತಿಳಿದ್ರೆ ಯಾವುದೇ ಕಾರಣಕ್ಕೂ ನೀವು ಕೂಡ ಎಣ್ಣೆ ಪ್ಯಾಕೆಟನ್ನು ಕಸಕ್ಕೆ ಎಸೆಯೋದಿಲ್ಲ. ಬನ್ನಿ ಹಾಗಾದರೆ ಹೇಗೆಲ್ಲ ಖಾಲಿಯಾದ ಎಣ್ಣೆ ಪ್ಯಾಕೆಟ್ಗಳನ್ನು ಬಳಸ್ಕೊಳ್ಬೋದು ಅಂತ ತಿಳಿಯೋಣ. ಮರದ ಬಾಗಿಲು, ಕಿಟಕಿ, ಫರ್ನಿಚರ್ಗಳು ಸ್ವಲ್ಪ ಸಮಯದ ನಂತರ ಡಲ್ ಆಗುತ್ತೆ. ಡಲ್ ಆದರೆ ಹಳೆಯದರಂತೆ ಕಾಣಿಸುತ್ತೆ. ಈ ಮರದ ಬಾಗಿಲು, ಕಿಟಕಿಗಳನ್ನು ನಾವು ಹೊಸದರಂತೆ ಮಾಡ್ಕೋಬಹುದು. ಹೇಗೆ ಗೊತ್ತಾ? ಖಾಲಿಯಾದ ಎಣ್ಣೆ ಪ್ಯಾಕೆಟ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ. ಇದರಿಂದ ಮರದ ಫರ್ನಿಚರ್ ಅಥವಾ ಬಾಗಿಲುಗಳನ್ನು ಚೆನ್ನಾಗಿ ಉಜ್ಜಿ. ಹೀಗೆ ಮಾಡೋದ್ರಿಂದ ಒಳ್ಳೆ ಶೈನ್ ಬರುತ್ತೆ. ಮರದ ಬಾಗಿಲು, ಕಿಟಕಿ ಹಾಗೆ ಫರ್ನಿಚರ್ಗಳು ಹೊಸದರಂತೆ ಕಾಣಿಸುತ್ತೆ. ತಿಂಗಳಿಗೆ ಒಂದು ಬಾರಿ ಹೀಗೆ ಮಾಡಿ. ನಿಮ್ಮ ಮನೆಯ ಮರದ ಫರ್ನಿಚರ್ಗಳು ಹಳೆದರಂತೆ ಕಾಣಿಸೋದೇ ಇಲ್ಲ. ಜೀನ್ಸ್ ಜಿಪ್ ಅಥವಾ ಬ್ಯಾಗ್ ಜಿಪ್ಗಳು ಕೆಲವೊಮ್ಮೆ ಟೈಟ್ ಆಗುತ್ತೆ. ಎಳೆದಾಗ ಅಲ್ಲಲ್ಲಿ ಹಿಡಿಯುತ್ತೆ. ಹೀಗಾದರೆ ಬೇಗನೆ ಜಿಪ್ ಹಾಳಾಗಿ ಹೋಗುತ್ತೆ. ಬ್ಯಾಗ್ ಮತ್ತು ಜೀನ್ಸ್ಗಳು ಉಪಯೋಗಕ್ಕೆ ಅವಾಗ ಬರೋದಿಲ್ಲ. ಅಂತಹ ಸಮಯದಲ್ಲಿ ನಿಮಗೆ ಈ ಎಣ್ಣೆ ಕವರ್ ಯೂಸ್ ಆಗುತ್ತೆ ನೋಡಿ. ಎಣ್ಣೆ ಕವರನ್ನು ಸ್ವಲ್ಪ ಈ ರೀತಿ ಕತ್ತರಿಸ್ಕೊಂಡು ಹೀಗೆ ಜಿಪ್ ಮೇಲೆ ರಬ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಜಿಪ್ ಹಾಳಾಗೋದಿಲ್ಲ. ಸರಾಗವಾಗಿ ನಾವು ಜಿಪ್ಪನ್ನು ಓಪನ್ ಹಾಗೂ ಕ್ಲೋಸ್ ಮಾಡ್ಕೊಳ್ಬಹುದು. ಕೆಲವೊಮ್ಮೆ ಮೊಟ್ಟೆಗಳನ್ನು ಫ್ರಿಜ್ನಲ್ಲಿಟ್ಟರೂ ಹಾಳಾಗುತ್ತೆ. ಅಂತಹ ಸಮಯದಲ್ಲಿ ಮೊಟ್ಟೆಗೆ ಆಯಿಲ್ ಕವರ್ನಿಂದ ಹೀಗೆ ರಬ್ ಮಾಡೋದ್ರಿಂದ ತುಂಬಾ ದಿನದವರೆಗೆ ಮೊಟ್ಟೆ ಹಾಳಾಗೋದಿಲ್ಲ. ನೀವು ಫ್ರಿಜ್ನಲ್ಲಿ ಇಡಿ ಅಥವಾ ಹೊರಗಡೆನೇ ಇಡಿ, ತುಂಬ ದಿನದವರೆಗೆ ಮೊಟ್ಟೆ ಕೆಡದೆ ಫ್ರೆಶ್ ಆಗೇ ಇರುತ್ತೆ. ಇನ್ನು ಚಳಿಗಾಲದಲ್ಲಿ ಇಮ್ಮಡಿ ಒಡೆಯೋದು ಒಂದು ಕಾಮನ್ ಪ್ರಾಬ್ಲಮ್. ಇಮ್ಮಡಿ ಒಡೆದ್ರೆ ರಾತ್ರಿ ಮಲಗುವ ಮೊದಲು ಹೀಗೆ ಎಣ್ಣೆ ಪ್ಯಾಕೆಟ್ನಿಂದ ಒಡೆದ ಇಮ್ಮಡಿಗಳಿಗೆ ರಬ್ ಮಾಡೋದ್ರಿಂದ ಇಮ್ಮಡಿ ಒಡೆಯುವ ಸಮಸ್ಯೆ ಉಂಟಾಗೋದಿಲ್ಲ. ಹಾಗೆ ಇಮ್ಮಡಿ ಒಡೆದಿದ್ರೆ ಬೇಗನೆ ಸರಿ ಹೋಗುತ್ತೆ. ಹಾಗೆ ಇಮ್ಮಡಿ ಸಾಫ್ಟ್ ಹಾಗೂ ಸ್ಮೂತಾಗಿ ಇರುತ್ತೆ. ಚಾಕು, ಸ್ಕ್ರೂ ಡ್ರೈವರ್ಗಳು ಬೇಗನೆ ತುಕ್ಕು ಹಿಡಿಯುತ್ತದೆ. ಇವೆಲ್ಲ ತುಕ್ಕು ಹಿಡಿದ್ರೆ ಉಪಯೋಗಕ್ಕೂ ಬರೋದಿಲ್ಲ. ಆದ್ದರಿಂದ ಒಂದು ಖಾಲಿಯಾಗಿರುವ ಆಯಿಲ್ ಪ್ಯಾಕೆಟನ್ನು ಹೀಗೆ ಕತ್ತರಿಸಿ ಅದರ ಒಳಗಡೆ ಚಾಕು, ಸ್ಕ್ರೂ ಡ್ರೈವರ್ಗಳನ್ನು ಇಡೋದ್ರಿಂದ ತುಕ್ಕು ಹಿಡಿಯೋದಿಲ್ಲ. ತುಂಬ ದಿನ ಬಾಳಿಕೆ ಬರುತ್ತದೆ. ನೋಡಿದ್ರಲ್ಲ, ಬೇಡ ಎಂದು ಕಸಕ್ಕೆ ಎಸೆಯುವ ಖಾಲಿಯಾದ ಎಣ್ಣೆ ಪ್ಯಾಕೆಟ್ಗಳನ್ನು ಹೇಗೆಲ್ಲ ಬಳಸ್ಬೋದು ಅಂತ. ವೇಸ್ಟ್ ಅಂತ ಕಸಕ್ಕೆ ಎಸೆಯಬೇಡಿ. ಆದಷ್ಟು ಅವುಗಳಿಂದ ಸಾಧ್ಯವಾಗುವಷ್ಟು ಲಾಭವನ್ನು ಪಡೆಯಿರಿ. ಆಮೇಲೆ ಬೇಕಾದರೆ ಕಸಕ್ಕೆ ಎಸೆಯಿರಿ. ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನೂ ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.